ಅನ್ನೋದು ದೊಡ್ಡ ಪ್ಲಾಟ್ಫಾರ್ಮ್. ಆದ್ರೆ ನಾವು ಯೂಟ್ಯೂಬ್ ನಲ್ಲಿ ಲಾಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಹುದು, ಶಾರ್ಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಹುದು. ಅದರ ಜೊತೆಗೆ ನಾವು ಕಮ್ಯುನಿಟಿ ಪೋಸ್ಟ್ ಅನ್ನು ಕೂಡ ಉಪಯೋಗ ಮಾಡಬೇಕಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನ ಪ್ರಶ್ನೆನ ಕೇಳಿದಿರಾ. ಹಾಗೆ ಪೋಸ್ಟ್ ಅನ್ನ ನಾವು ಉಪಯೋಗ ಮಾಡಿಕೊಂಡು ನಮ್ಮ ವಿಡಿಯೋಸ್ಗಳನ್ನ ಹೇಗೆ ವೈರಲ್ ಮಾಡ್ಕೊಳ್ಬೇಕು ಪ್ಲೀಸ್ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ನೀವು ಯಾವ ಎಲ್ಲ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನೆಲ್ಗೆ ಚೆನ್ನಾಗಿ ರೀಚ್ ಸಿಗುತ್ತೆ, ಹಾಗೆ ನಿಮ್ಮ ಚಾನೆಲ್ ಕೂಡ ಬೇಗ ಗ್ರೋ ಆಗಬಹುದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿನೇ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಯೂಟ್ಯೂಬ್ ನಲ್ಲಿ ಇರುವಂತ ಎಲ್ಲ ಆಪ್ಷನ್ ಗಳನ್ನ ನಾವು ಉಪಯೋಗ ಮಾಡಲೇಬೇಕು. ಅದರ ಜೊತೆಗೆ ಕಮ್ಯುನಿಟಿ ಪೋಸ್ಟ್ ಅನ್ನೋ ಒಂದು ಆಪ್ಷನ್ ಅನ್ನ ನಾವು ತಪ್ಪದೇ ಉಪಯೋಗಿಸಲೇಬೇಕು ಅಂತ ನಾನು ತುಂಬಾ ವಿಡಿಯೋಸ್ ಗಳಲ್ಲಿ ಹೇಳಿದ್ದೆ. ಸೊ ನನಗೆ ಎಲ್ಲರೂ ಕೂಡ ಕೇಳೋದು ಒಂದೇ ಪ್ರಶ್ನೆ, ಕಮ್ಯುನಿಟಿ ಪೋಸ್ಟ್ ಅನ್ನ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅಂತ ಹೇಳಿ. ಸೊ ನೋಡಿ ಫ್ರೆಂಡ್ಸ್, ನೀವು ಕಮ್ಯುನಿಟಿ ಪೋಸ್ಟ್ ನಲ್ಲಿ ನೀವು ಮಾಡುವಂತ ವಿಡಿಯೋ ಥಂಬ್ನೇಲ್ ಅನ್ನ ಕೂಡ ಅಪ್ಲೋಡ್ ಮಾಡಬಹುದು, ಇಲ್ಲ ಅಂತಂದ್ರೆ ಪ್ರಶ್ನೆಗಳನ್ನ ಕೂಡ ಕೇಳಬಹುದು, ಇಲ್ಲ ಅಂತಂದ್ರೆ ಪಜಲ್ಸ್ ಗಳನ್ನ ಕೂಡ ಕೇಳಿ ನಿಮ್ಮ ಒಂದು ಚಾನೆಲ್ಗೆ ಜನರನ್ನ ಎಂಗೇಜ್ ಆಗಿ ಇಟ್ಕೊಳ್ಬಹುದು ಫ್ರೆಂಡ್ಸ್. ಹಾಗಿದ್ರೆ ನಿಮ್ಗೆಲ್ಲರಿಗೂ ಒಂದೇ ಡೌಟ್ ಇದೆ, ನಾವು ಪಜಲ್ಸ್ ಗಳನ್ನ ಎಲ್ಲಿ ಕ್ರಿಯೇಟ್ ಮಾಡಬೇಕು, ಹಾಗೆಯೇ ಕ್ವಶನ್ ಆನ್ಸರ್ಸ್ ಗಳನ್ನ ಹೇಗೆ ನಾವು ಕ್ರಿಯೇಟ್ ಮಾಡಿ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅಂತ ಕೇಳಿದ್ರಿ. ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಕ್ವಶನ್ ಆನ್ಸರ್ ಮತ್ತೆ ಪಜಲ್ಸ್ ಗಳನ್ನ ನಾವು ಚಾಟ್ ಜಿಪಿಟಿ ಉಪಯೋಗವನ್ನ ತೆಗೆದುಕೊಂಡು ಹೇಗೆ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಂತ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡರ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್. ನಾನು ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡರ್ ಇಲ್ಲಿ ಆನ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ. ಇವಾಗ ಇದು ಯೂಟ್ಯೂಬ್. ಸೊ ಇದು ನಿಮ್ಮ ಯೂಟ್ಯೂಬ್ನ ಫಸ್ಟ್ ಡಿಸ್ಪ್ಲೇ ಆಗಿದೆ ಅಂತ ಅಂದ್ರೆ ಇದು ಯೂಟ್ಯೂಬ್ನ ಫಸ್ಟ್ ಪೇಜ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್ ಅಂತ ಇದೆ. ಸೊ ಪ್ಲೇ ಲಿಸ್ಟ್ ಕೂಡ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ನಾನು ನೋಡಿ ಇಲ್ಲಿ 3 ಪ್ಲೇ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಪ್ಲೇ ಲಿಸ್ಟ್ ಅನ್ನ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ನಿಮ್ಗೆ ಏನಾದರೂ ಬೇಕಾದಲ್ಲಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಪ್ಲೇ ಲಿಸ್ಟ್ ಮೇಲೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಪೋಸ್ಟ್. ಸೊ ಇಲ್ಲಿ ಪೋಸ್ಟ್ ಮೇಲೆ ಹೋಗಬೇಕು. ಸೊ ನೋಡಿ, ನಾನಿಲ್ಲಿ ಯಾವ ಒಂದು ಲಾಂಗ್ ವಿಡಿಯೋಸ್ಗಳನ್ನ ಮಾಡಿದ್ದೀನಿ, ಸೊ ಅದರ ರಿಲೇಟೆಡ್ ಅಂತ ಒಂದೊಂದು ಪೋಸ್ಟ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ಅವ್ರಿಗೆ ಇಷ್ಟ ಆದರೆ ಅವ್ರು ಲೈಕ್ ಕೊಡ್ತಿರ್ತಾರೆ, ಕೆಲವೊಬ್ರು ಮೆಸೇಜ್ ಕೂಡ ಮಾಡಿರ್ತಾರೆ. ಸೊ ಕಮ್ಯುನಿಟಿ ಪೋಸ್ಟ್ ಯಾಕೆ ನಮಗೆ ಇಷ್ಟೋ ಇಂಪಾರ್ಟೆಂಟ್ ಅಂತ ನಾನು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಇವಾಗ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾವು ಥಂಬ್ನೇಲ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಕ್ವೆಶನ್ ಆನ್ಸರ್ಸ್ ಇರ್ಬೋದು, ಮತ್ತು ಫಜಲ್ಸ್ಗಳನ್ನ ಸೊ ಅಪ್ಲೋಡ್ ಮಾಡಿ ಜನರನ್ನ ಹೇಗೆ ನಮ್ಮ ವಿಡಿಯೋನಲ್ಲಿ ಕೂಡ ಎಂಗೇಜ್ ಆಗಿ ಇಟ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಪೋಸ್ಟ್ ಆಗಿದೆ. ಇವಾಗ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲರೂ ಗೊತ್ತೇ ಇರುತ್ತೆ, ಯಾವುದಾದ್ರೂ ನಾವು ಒಂದು ಪೋಸ್ಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಾ ಇರ್ಬೋದು ಅನ್ಕೋತೀನಿ. ಸೊ ನೋಡಿ, ಆಪ್ಷನ್ ಕಾಣ್ತಾ ಇದೆ, ಮತ್ತೆ ಇಲ್ಲಿ ಇಮೇಜ್ ಆಪ್ಷನ್ ಮತ್ತೆ ರೈಟ್ ಮಾರ್ಕ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿ ಇವಾಗ ಒಂದು ನಾನು ನಿಮಗೆ ಥಂಬ್ನೇಲ್ನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಥಂಬ್ನೇಲ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಕೆಲಸ ಮಾಡಬೇಕಾಗತ್ತೆ. ಸೊ ನಾನು ಲಾಂಗ್ ವಿಡಿಯೋಸ್ಗಳಿಗೆ ಹೋಗಿ, ಸೊ ನೋಡಿ, ಈ ಒಂದು ವಿಡಿಯೋ ಥಂಬ್ನೇಲ್ನ ನಾನಿವಾಗ ಪೋಸ್ಟ್ ಮಾಡಬೇಕು, ಹೌದಾ. ಸೊ ಇವಾಗ ಇಲ್ಲಿ 10K ವ್ಯೂಸ್ ಸೀಕ್ರೆಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಶೇರ್ ಮಾಡ್ಕೊಳ್ತೀನಿ. ಸೊ ಶೇರ್ ಮೇಲೆ ಹೋಗಿ ಕಾಪಿ ಲಿಂಕ್ ಅನ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ಪೋಸ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಶೇರ್ ಆ್ಯನ್ ಇಮೇಜ್ ಟು ಸ್ಟಾರ್ಟ್ ಅ ಕ್ಯಾಪ್ಷನ್ ಕಾಂಟೆಸ್ಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದು ಲಿಂಕ್ ಅನ್ನ ಏನು ಕಾಪಿ ಮಾಡಿದ್ದೆ, ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಒಂದು ಲಾಂಗ್ ವಿಡಿಯೋ ಲಿಂಕ್. ಯಾರಾದ್ರೂ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಆ ವಿಡಿಯೋಗೆ ಹೋಗ್ತಾರೆ. ಅದಾದ ನಂತರ ಇಲ್ಲಿ ಇಮೇಜ್ ನಲ್ಲಿ ಬರ್ತಾ ಇದ್ದೀನಿ. ಸೊ ಇಮೇಜ್ ನಲ್ಲಿ ಬಂದ್ಬಿಟ್ಟು ಇವಾಗ ನನಗೆ ಆ ಒಂದು ಥಂಬ್ನೇಲ್ನ ಅಪ್ಲೋಡ್ ಮಾಡಬೇಕು. ಸೊ ನೋಡಿ, ನನ್ನ ಗ್ಯಾಲರಿಯಲ್ಲಿ ಈ ಒಂದು ಇಮೇಜ್ ಅನ್ನ ಇವಾಗ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ
ಆಯ್ತು. ಸೊ ಇದು ಪೋಸ್ಟ್ ನಾವು ಒಂದು ಅಪ್ಲೋಡ್ ಮಾಡಿದೀವಿ ಅಂತಂದ್ರೆ ನಾವೊಂದು ಲಾಂಗ್ ವಿಡಿಯೋನ ಮಾಡಿದೀವಿ. ಸೊ ಅದರ ರಿಲೇಟೆಡ್ ಒಂದು ಪೋಸ್ಟ್ ಅನ್ನ ಹಾಕ್ತಾ ಇದೀವಿ. ಸೊ ಯಾರು ನಮ್ಮ ಆಡಿಯನ್ಸ್ ಇದ್ದಾರೆ ಅಥವಾ ಯಾರಿಗೆ ತಮ್ಮ ಒಂದು ಚಾನೆಲ್ನ ಗ್ರೋ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರು ಏನಾದ್ರು ಸರ್ಚ್ ಮಾಡ್ತಾ ಇದ್ರೆ ಟಾಪಿಕ್ನ, ಸೊ ನಮ್ಮ ಒಂದು ಇಲ್ಲಿ ಪೋಸ್ಟ್ ಅವ್ರಿಗೆ ಫೀಡ್ ನಲ್ಲಿ ಕಾಣುತ್ತೆ. ಸೊ ಇದರಿಂದ ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಇವಾಗ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ಫೀಡ್ ನಲ್ಲಿ ಅವ್ರಿಗೆ ಕಾಣುತ್ತೆ. ಸೊ ಇದು 2 to 3 ಅವರ್ಸ್ ಆದ್ಮೇಲೆ ಪ್ರತಿಯೊಬ್ಬರ ಒಂದು ಯೂಟ್ಯೂಬ್ ನಲ್ಲಿ ಅವರ ಫೀಡ್ ನಲ್ಲಿ ಕಾಣ್ತಾ ಇರುತ್ತೆ. ನಾವು ಸ್ಕ್ರೋಲಿಂಗ್ ಮಾಡ್ತಾ ಇರ್ತೀವಲ್ವಾ ಈ ವಿಡಿಯೋಸ್ಗಳು ನೋಡ್ತಾ ಇರುವಾಗ, ಸೊ ಆ ಒಂದು ಫೀಡ್ ನಲ್ಲಿ ನಿಮ್ಮ ಈ ಒಂದು ಪೋಸ್ಟ್ ಬರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಹಾಗೇನೆ ಯಾರಿಗಾದ್ರೂ ಈ ಒಂದು ವಿಡಿಯೋ ಅವ್ರಿಗೆ ಬೇಕಾಗಿದ್ದಲ್ಲಿ ಅವರು ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋನ ನೋಡ್ತಾರೆ, ಮತ್ತೆ ಅವರು ನಿಮ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೋಗ್ತಾರೆ. ಸೊ ಇದರಿಂದ ಜನರು ಕೂಡ ಎಂಗೇಜ್ ಆಗಿರ್ತಾರೆ ನಿಮ್ಮ ವಿಡಿಯೋಸ್ಗಳಿಗೆ. ಇದು ಫಸ್ಟ್ ಸ್ಟೆಪ್ ಆಗಿದೆ. ಇನ್ನು ಸೆಕೆಂಡ್, ಸೊ ನೋಡಿ ನಿಮ್ಮ ಪೋಸ್ಟ್ ಅನ್ನೋದು ಇಲ್ಲಿ ಇವಾಗ ಅಪ್ಲೋಡ್ ಆಗಿದೆ. ಇವಾಗ ನಿಮ್ಗೆ ಇಲ್ಲಿ ಮತ್ತೆ ಸೇಮ್ ಅದೇ ಇಮೇಜ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಒಂದು ಗ್ರೋತ್ ಇದೆ, ಇನ್ನೊಂದು ಇಮೇಜ್ ಇದೆ, ಮತ್ತೊಂದು ರೈಟ್ ಆಪ್ಷನ್ ಇದೆ. ಸೊ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಿಜ್ ಕಮ್ಯುನಿಟಿ ಅಂತ ಕೇಳಿದೆ. ಅಂತ ಅಂದ್ರೆ ನಿಮ್ಮ ಆಡಿಯನ್ಸ್ಗೆ ನೀವು ಪ್ರಶ್ನೆನ ಕೇಳಬಹುದು ನಿಮ್ಮ ಒಂದು ವಿಡಿಯೋ ರಿಲೇಟೆಡ್ ಆಗಿ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಪ್ರಶ್ನೆ ಇವಾಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ, ನಿಮ್ಗೆ ತಿಳಿಲಿಲ್ಲ ಹಾಕ್ಲಿಕ್ಕೆ ಅಂತ ಅಂದ್ರೆ, ಇಲ್ಲಿ ನೀವು ಡೈರೆಕ್ಟ್ ಚಾಟ್ ಜಿಪಿಟಿಗೆ ಬರಬೇಕು. ಸೊ ನೋಡಿ, ಈಗಾಗಲೇ ನಾನು ಒಂದು ಪ್ರಶ್ನೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೈಕ್ ಆಪ್ಷನ್ ಇದೆ ಅಲ್ವಾ, ಸೊ ಇಲ್ಲಿ ಚಾಟ್ ಜಿಪಿಟಿಗೆ ಕೇಳ್ತಾ ಇದ್ದೀನಿ ಇವಾಗ ಕಮ್ಯುನಿಟಿ ಪೋಸ್ಟ್ ಅನ್ನ ಉಪಯೋಗ ಮಾಡ್ಕೊಂಡು ಹೇಗೆ ನಮ್ಮ ವಿಡಿಯೋನ ವೈರಲ್ ಮಾಡ್ಕೋಬೇಕು ಅನ್ನೋ ವಿಡಿಯೋನ ಮಾಡಿದ್ದೀನಿ. ಅದರ ರಿಲೇಟೆಡ್ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಲಿಕ್ಕೆ ಒಂದು ಕ್ವಶನ್ ಆನ್ಸರ್ ಹಾಗೇನ ಆಪ್ಷನ್ಸ್ ಗಳನ್ನ ಕೊಡು ಅಂತ ಹೇಳಿದ್ದೆ. ಓಕೆನಾ? ಸೊ ಅದು ನನಗೆ ಇವಾಗ ಇಲ್ಲಿ ಒಂದು ಕ್ವಶನ್ ಅನ್ನ ಒಂದು ರೆಫರ್ ಮಾಡಿದೆ. ಸೊ ನೋಡಿ, ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್ ಬರಲು ಯಾವುದು ಮುಖ್ಯ ಅಂತ ನೀವು ಭಾವಿಸುತ್ತೀರಾ? ಒಳ್ಳೆ ಕಮ್ಯುನಿಟಿ ಪೋಸ್ಟ್ ಅಥವಾ ಅಟ್ರಾಕ್ಟಿವ್ ಥಂಬ್ನೇಲ್ ಪ್ಲಸ್ ಟೈಟಲ್. ಓಕೆನಾ? ಸೊ ಇವಾಗ ಇದನ್ನ ಕಾಪಿ ಮಾಡಬೇಕು. ಅದಾದ ನಂತರ ಇಲ್ಲಿ ಕ್ವಿಜ್ ಯುವರ್ ಕಮ್ಯುನಿಟಿ ಅಂತ ಇದೆ ಅಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಇವಾಗ ಇಲ್ಲಿ 2 ಆಪ್ಷನ್ ಕೊಡ್ಬೇಕಲ್ವಾ ನಾವು. ಸೊ ಅದೇ ರೀತಿಯಾಗಿ ಇಲ್ಲಿಂದಾನೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಬಿ ಆಪ್ಷನ್ ಕೂಡ ಇಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಕಾಪಿ ಆ್ಯಂಡ್ ಪೇಸ್ಟ್. ಇಷ್ಟೇ ಸಿಂಪಲ್. ಸೊ ನೋಡಿ, ನಿಮ್ಮ ಆಡಿಯನ್ಸ್ಗೆ ನೀವು ಪ್ರಶ್ನೆನ ಕೇಳ್ತಾ ಇದ್ದೀರಾ, ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್ ಬರಲು ಯಾವುದು ಮುಖ್ಯ ಅಂತ ನೀವು ಭಾವಿಸುತ್ತೀರಿ? ಒಳ್ಳೆಯ ಕಮ್ಯುನಿಟಿ ಪೋಸ್ಟ್ ಅಥವಾ ಅಟ್ರಾಕ್ಟಿವ್ ಥಂಬ್ನೇಲ್ ಪ್ಲಸ್ ಟೈಟಲ್. ಸೊ ನಿಮ್ಮ ಈ ಒಂದು ಫಜಲ್ನ ನೋಡ್ಬಿಟ್ಟು ಯಾರಾದ್ರೂ ನಿಮ್ಗೆ ಇದಕ್ಕೆ ಆನ್ಸರ್ ಮಾಡಿದ್ರೆ, ಸೊ ಆವಾಗ ನಿಮ್ಮ ವಿಡಿಯೋಸ್ಗಳಿಗೆ ಚೆನ್ನಾಗಿ ಎಂಗೇಜ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಸೊ ನೋಡಿ, ಇಲ್ಲಿ ಇವಾಗ ಪೋಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಇಮೇಜ್ ಅನ್ನ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅದರ ರಿಲೇಟೆಡ್ ಅಂತ ಒಂದು ಕ್ವಶನ್ ಅಂಡ್ ಆನ್ಸರ್ ಇರೋ ಕಮ್ಯುನಿಟಿ ಪೋಸ್ಟ್ ಅನ್ನ ಒಂದು ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಒಂದು ಫಜಲ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಆಸ್ಕ್ ಯುವರ್ ಕಮ್ಯುನಿಟಿ ಅಂತ ಇದೆ ಅಲ್ವಾ, ಸೊ ಇಲ್ಲಿ ಚಾಟ್ ಜಿಪಿಟಿಗೆ ಮತ್ತೊಮ್ಮೆ ಕೇಳಿ ಪ್ರಶ್ನೆಗಳನ್ನ ನೀಡಿದೆ. ಇಲ್ಲಿ ಇವಾಗ ಇದಕ್ಕೆ ಕೇಳೋಣ. ತಪ್ಪಾಗಿ ಹೇಳಿದ್ರು ಕೂಡ ಅದು ಕರೆಕ್ಟ್ ಆಗಿನ ನಿಮಗೆ ಕೊಡತ್ತೆ. ಸೊ ಆದ್ರಿಂದ ಯಾವುದೇ ತರದ ಒಂದು ನಿಮಗೆ ಟೆನ್ಷನ್ ಬೇಡ. ನನಗೆ ಈ ಒಂದು ಪ್ರಶ್ನೆ ಇವಾಗ ಚೆನ್ನಾಗಿ ಅನಿಸ್ತಾ ಇದೆ. ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಕಮ್ಯುನಿಟಿ ಪೋಸ್ಟ್ ಬಳಸುತ್ತೀರಾ? ಕಾಪಿ. ಸೇಮ್ ಆಗಲೇ ನಾವು ಮಾಡಿದ್ವಿ ಅಲ್ವಾ, ಸೊ ಅದೇ ರೀತಿಯಾಗಿ ನೀವು ಮಾಡ್ಬೇಕಾಗತ್ತೆ. ಆಪ್ಷನ್ 1, ಹೌದು ಬಳಸುತ್ತೇನೆ. ಆಪ್ಷನ್ 2, ಇಲ್ಲ ಇನ್ನು ಬಳಸಿಲ್ಲ. ನೋಡಿ, ಸೊ ಈ ರೀತಿಯಾಗಿ ಇವಾಗ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಕಮ್ಯುನಿಟಿ ಪೋಸ್ಟ್ ಅನ್ನ ಬಳಸುತ್ತೀರಾ ಅಂತ ನೀವು ಒಂದು ಪೋಲ್ ಕ್ವಶನ್ಗಳನ್ನ ನಿಮ್ಮ ಒಂದು ಆಡಿಯನ್ಸ್ಗೆ ಕೊಟ್ಟಿದ್ದೀರಾ. ಸೊ ಈ ಕ್ವಶನ್ಗಳು ಏನಾದರೂ ನಿಮ್ಮ ಆಡಿಯನ್ಸ್ಗೆ ಬೇಕಾಗಿದ್ದಲ್ಲಿ ಅಥವಾ ಸರ್ಚಬಲ್ ಇದ್ದಲ್ಲಿ ನಿಮಗೆ ಆಡಿಯನ್ಸ್ ಅಲ್ಲಿ ಎಂಗೇಜ್ಮೆಂಟ್ ಸಿಗುತ್ತೆ. ನಾನು ಇವಾಗ ಇದನ್ನ ಪೋಸ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅಟ್ ಎ ಟೈಮ್ ನಾನು 2 ಪೋಸ್ಟ್ಗಳನ್ನ ಹಾಕಿದ್ರೆ ಯೂಟ್ಯೂಬ್ ನನ್ನ ವಿಡಿಯೋಸ್ಗಳನ್ನ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡುತ್ತೆ. ಯಾಕಂತ ಅಂದ್ರೆ
ಅಟ್ ಎ ಟೈಮ್ ನಾವು ಯಾವುದೇ ತರಹದ ವಿಡಿಯೋ ಆಗಲಿ ಅಥವಾ ಶಾರ್ಟ್ ಆಗಲಿ, ಲಾಂಗ್ ವಿಡಿಯೋ ಆಗಲಿ ಅಥವಾ ಪೋಸ್ಟ್ ಆಗಲಿ ಅಪ್ಲೋಡ್ ಮಾಡಬಾರ್ದು ಯೂಟ್ಯೂಬ್ನಲ್ಲಿ. ಸೊ ಹಾಗಾಗಿನೇ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ನಿಮಗೆ ಕೇವಲ ಒಂದು ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ. ಸೊ ನೋಡಿ, ಇದೇ ರೀತಿಯಾದಂತಹ ಪೋಲ್ ಕ್ವಶನ್ ಆಗಿರ್ಬೋದು, ಕ್ವಶನ್ ಅಂಡ್ ಆನ್ಸರ್ ಇರ್ಬೋದು, ಪಜಲ್ಸ್ ಇರ್ಬೋದು. ಸೊ ನೀವು ಜನರಿಗೆ ಕೇಳ್ಬೋದು. ಇದರಲ್ಲಿ ಒಗಟುಗಳನ್ನ ಕೂಡ ನೀವು ಕೇಳ್ಬೋದು. ಸೊ ನಿಮ್ಮ ಒಂದು ವಿಡಿಯೋಗೆ ರಿಲೇಟೆಡ್ ಆದಂತಹ ಯಾವ್ದಾದ್ರು ಒಂದು ಪ್ರಶ್ನೆ ಅಥವಾ ಫಜಲ್ ಅನ್ನ ನಿಮ್ಮ ಒಂದು ಆಡಿಯನ್ಸ್ಗೆ ಕೇಳೋದ್ರಿಂದ ಅವರು ಅಲ್ಲಿ 10ರಿಂದ ಒಂದು 15 ನಿಮಿಷ ಆದ್ರೂ ನಿಂತೇ ನಿಲ್ತಾರೆ ಓದ್ಲಿಕ್ಕೆ ಅಂತ. ಸೊ ಆವಾಗ ಆ ಒಂದು ವಿಡಿಯೋಗೆ ಚೆನ್ನಾಗಿ ಎಂಗೇಜ್ಮೆಂಟ್ ಸಿಗತ್ತೆ. ಆವಾಗ ಯೂಟ್ಯೂಬ್ಗೆ ಗೊತ್ತಾಗತ್ತೆ, ಯೂಟ್ಯೂಬ್ ಆಲ್ಗೋರಿದಮ್ಗೆ ಈ ಒಂದು ವಿಡಿಯೋದಲ್ಲಿ ಕಾಂಟೆಂಟ್ ಇದೆ ಅಂತ ಹೇಳಿ. ಯಾವಾಗ ನೀವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅವಾಗ ನಿಮಗೆ ಚೆನ್ನಾಗಿ ವ್ಯೂಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಡ ಈ ಟ್ರಿಕ್ ಅನ್ನ ಉಪಯೋಗ ಮಾಡಿ ಫ್ರೆಂಡ್ಸ್. ಹೌದು, ಸೊ ನಾನು ಈ ಒಂದು ಟ್ರಿಕ್ ಅನ್ನ ಉಪಯೋಗ ಮಾಡಿನೇ ನನ್ನ ವಿಡಿಯೋಸ್ ಗಳನ್ನ ವೈರಲ್ ಮಾಡ್ಕೊಂಡಿದ್ದೀನಿ. ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು. ನೋಡಿರಲ್ವಾ ಫ್ರೆಂಡ್ಸ್, ನಾವು ನ್ಯೂ ಯೂಟ್ಯೂಬರ್ ಇದ್ದಾಗ ನಮ್ಮ ಚಾನಲ್ಗೆ ಬಂದು ನೋಡುವಂತ ಆಡಿಯನ್ಸ್ ನಮಗೆ ಇರೋದಿಲ್ಲ. ಸೊ ಟಾರ್ಗೆಟ್ ಆಡಿಯನ್ಸ್ ನಮಗೆ ಇಲ್ಲ ಅಂತ ಅಂದ್ರೆ ನಮಗೆ ವ್ಯೂಸ್ ಗಳು ಕೂಡ ಸಿಗೋದಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಟ್ರಿಕ್ಸ್ ಅನ್ನ ಉಪಯೋಗಿಸ್ಕೊಂಡು ನನ್ನ ಹಲವಾರು ವಿಡಿಯೋಸ್ ಗಳನ್ನ ವೈರಲ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಟ್ರಿಕ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೀವು ಕೂಡ ನಿಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಈ ತರಹದ ಪ್ರಶ್ನೆಗಳಾಗಿರ್ಬೋದು, ಇಲ್ಲ ಅಂತ ಫಜಲ್ಸ್ ಗಳಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ನೀವು ಅಪ್ಲೋಡ್ ಮಾಡಿರುವಂತ ಥಂಬ್ನೇಲ್ ಅನ್ನೇ ಒಂದು ಕಮ್ಯುನಿಟಿ ಪೋಸ್ಟ್ ಆಗಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ನೀವೇ ಇದರಿಂದ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಒಂದು ಚಾನಲ್ಗೆ ಕೂಡ ಜನರು ಎಂಗೇಜ್ ಆಗ್ತಾರೆ, ಮತ್ತೆ ನಿಮ್ಮ ವಿಡಿಯೋಸ್ಗಳು ಅವ್ರಿಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೋಗ್ತಾರೆ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ಸಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ನಿಮ್ಗೆ ಯಾವ ವಿಷಯದ ಮೇಲೆ ಬೇಕು ಅಂತ ನೀವು ತಿಳಿಸ್ಕೊಟ್ರೆ ನಾನು ಅದೇ ವಿಷಯದ ಮೇಲೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಹಾಗಿದ್ರೆ ಇಂತಹದ್ದೇ ಒಳ್ಳೆ ವಿಡಿಯೋಸ್ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.